ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಭಾಗ 2 ಪುಸ್ತಕ ಇದು, ರೈಟ್. ಈ ಒಂದು ಭಾಗ 2 ಪುಸ್ತಕದಲ್ಲಿ ನೋಡೋದಾರಲ್ಲಿ ಪರಿವಿಡಿಯಲ್ಲಿ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಈ 4 ಅಧ್ಯಯನದ ಅಭ್ಯಾಸ ವಿಡಿಯೋನ ಆಲ್ರೆಡಿ ತೆಗೆದಿದ್ದೇನೆ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡಕ ಆ ಎಲ್ಲ ವಿಡಿಯೋ ನೋಡಬಹುದು. ಇಲ್ಲಾಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೇನೆ, ಆ ಒಂದು ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ನೋಡಬಹುದು, ರೈಟ್. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಏನ್ ತಿಳಿತಾ ಇದೀವಿ ಅಂದ್ರಿಗಿನ ಪದ್ಯ ಭಾಗದಲ್ಲಿರ್ತಕ್ಕಂಥ ಬಹುಮಾನ ಅಂತಿದೆಯಾ, ಈ ಒಂದು ಬಹುಮಾನ ಪದ್ಯದ ಇದನ್ನ ಯಾರು ಬರೆದಾರೆ? ಕುವೆಂಪುರವರು ಬರೀತಕ್ಕಂಥದ್ದು, ರೈಟ್. ಈ ಒಂದು ಬಹುಮಾನ ಅಂತ ಹೇಳಿ 5ನೇ ಪದ್ಯ ಇರ್ತಕ್ಕಂಥ ಬಹುಮಾನದಲ್ಲಿ ನಾವೇನ್ ಮಾಡ್ತಗೋಣ, ಇಲ್ಲಿರ್ತಕ್ಕಂತಹ ಕೃತಿಕಾರರ ಪರಿಚಯ, ಅಭ್ಯಾಸ, ಎಲ್ಲಾ ವಿವರಣೆಗಳನ್ನ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ವಿವರಣೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಯಾವ ರೀತಿಯ ನೋಟ್ಸ್ ಬರೆಯೋಕೆ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಪದ್ಯ 5 ಅಂತಕ್ಕಂಥ ಬರಿತಾ ಹೋಗಿ. ಅದಾದ ನಂತರ ಬಹುಮಾನ, ಈ ಪದ್ಯದ ಹೆಸರಿದೆಯಲ್ಲ ಬಹುಮಾನ ಅಂತಕ್ಕಂಥ ಅಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅದಾದ ನಂತರ ಏನ್ ಮಾಡ್ತೀರಾ, ಈ ಒಂದು ಅಧ್ಯಯನದ ಯಾವತ್ತು ಬರ್ತಾ ಇರ್ತೀರಾ ಆ ಡೇಟ್ ಅನ್ನು ಇಲ್ಲಿ ಬರಿತಾ ಹೋಗಿ. ಇಲ್ಲಿ ಕೃತಿಕಾರ ಪರಿಚಯ, ಇದನ್ನ ಯಾರು ಬರೆದಿದ್ದಾರೆ ಅವ್ರ ಬಗ್ಗೆ ಕವಿ ಪರಿಚಯ ಮೊದಲು ತಿಳಿಬೇಕಾಗುತ್ತೆ. ಆ ನಂತರ ಅಭ್ಯಾಸ ಬರಿತಾ ಹೋಗ್ಬೇಕಾಗುತ್ತೆ. ಓಕೆ, ಕವಿ ಯಾರು ಅಂದ್ರೆ ಕುವೆಂಪುರವರು. ಇಲ್ಲಿ ಕಾಣ್ತಾ ಇದ್ದೀರಾ, ಅವರೇನೆ. ಜನನ ಯಾವಾಗಾಯ್ತು ಅಂದ್ರೆ 19 ಡಿಸೆಂಬರ್ 1904 ಅಂತ ನೋಡಬಹುದು. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿ ಇರುವುದು. ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರೆ ಮೈಸೂರಿನ ಪ್ರಾಧ್ಯಾಪಕರಾಗಿದ್ರು. ಅಂತ ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿ ಕಾರ್ಯನಿರ್ವಹಿಸಿದ್ರು ಅಂತಕೊಂಡು ನಾವು ತಿಳಿತಾ ಹೋಗ್ಬೋದು, ರೈಟ್. ಅದಾದ ನಂತರ ನೋಡೋದಾರಲ್ಲಿ ಮಹಾಕಾವ್ಯ ರಚನೆ ಮಾಡಿದ್ರು. ಯಾವುದು ಅಂದ್ರೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯ ರಚನೆ ಆಯಿತು, ಮಾಡಿದ್ರು ಅಂತಕ್ಕಂಥ ತಿಳಿಬಹುದು. ಆ ನಂತರ ಕೃತಿಗಳ ಬಗ್ಗೆ ನೋಡೋದಾರಲ್ಲಿ ಕವನ ಸಂಕಲನ ಮೊದಲು ನೋಡ್ತೋಣ. ಪಾಂಚಜನ್ಯ, ಕೃತ್ತಿಕೆ, ಷೋಡಶಿ ಅಂತಕ್ಕಂಥದ್ದು, ನವಿಲು, ಅಗ್ನಿಹಂಸ, ಅನಿಕೇತನ, ಕಲಾಸುಂದರಿ, ಪಕ್ಷಿಕಾಶಿ, ಇವೆಲ್ಲವೂ ಕೂಡ ಅವರ ಕವನ ಸಂಕಲನಗಳು ಅಂತ ತಿಳಿಬಹುದು. ಅದಾದ ನಂತರ ಇಲ್ಲಿ 2 ಬೃಹತ್ ಕಾದಂಬರಿಗಳ ರಚನೆ ಮಾಡಿದ್ದಾರೆ. ಯಾವ್ದು ಅಂದ್ರಿನ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತಕ್ಕಂಥದ್ದು, ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥದ್ದು. ಇವರಿಗೆ ಅನೇಕ ಪ್ರಶಸ್ತಿ ಮತ್ತು ಗೌರವ ಸಂದಿರ್ತಕ್ಕಂಥದ್ದು ಯಾವ್ಯಾವ್ದು ನೋಡೋದ್ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥ ನೋಡ್ಬೋದು. ಇವರು 2ನೇ ರಾಷ್ಟ್ರ ಕವಿಗಳು ಅಂತಕ್ಕಂಥ ತಿಳಿಬಹುದು. ಅದ ನಂತರ ಪ್ರಸ್ತುತ ಕವಿ ಇಲ್ಲೊಡಿ ಮುಂದೆ ನೋಡ್ತೋಣ. ಓಕೆ, ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ಅಂತ ತಿಳಿಬಹುದು. ಓಕೆ, ರೈಟ್. ಮುಂದಿನ ನೋಡ್ತೋಣ. ಇಲ್ಲಿ ಮಕ್ಕಳೇ ಅಭ್ಯಾಸ ಅಂತಿದೆ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಈ 6 ಪ್ರಶ್ನೆಗಳು ಯಾವ ರೀತಿಯಾಗಿ ಉತ್ತರ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದು. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡ್ಬೋದು. ಮೊದಲನೇದು, ಜಗತ್ತು ಜುಮ್ ಎಂದುದು ಯಾವ ಧ್ವನಿಗೆ ಅಂತ ಕೇಳಿದರೆ ಉತ್ತರ ಕುಹು ಕುಹು ಎಂಬ ಕೋಗಿಲೆಯ ಧ್ವನಿಗೆ ಜಗತ್ತು ಜುಮ್ ಎಂದಿತು ಅಂತ ತಿಳಿಬಹುದು. 2ನೇ ಪ್ರಶ್ನೆ, ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು? ಓಕೆ, ಉತ್ತರ ನೋಡಿ, ಕೋಗಿಲೆಯ ಕೂಗನ್ನು ನೀರವ ಪರ್ವತ ಮತ್ತು ಕಾಡು ಮಾರ್ದನಿಸಿತು ಅಂತ ತಿಳಿಬಹುದು. ಮುಂದೆ ನೋಡ್ತೋಣ. 3ನೇ ಪ್ರಶ್ನೆ, ಗಾನವನ್ನು ಕೇಳಿದ ನೀಲಾಕಾಶ ಏನ್ ಮಾಡ್ತಾ ಇತ್ತು ಅಂದ್ರಿಗಿನ ಉತ್ತರ ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಅಂತ ತಿಳಿಬಹುದು. 4ನೇ ಪ್ರಶ್ನೆ ನೋಡಿ, ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಅಂತ ನೋಡಿದರೆ ಉತ್ತರ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತನ್ನ ತೆರೆಗಳಿಂದ ಬಡಿದು ಚಪ್ಪಾಳೆಯನ್ನು ತಟ್ಟಿತು. ತೆರೆಗಳಂದ್ರೆ ಅಲೆಗಳು ಅಂತೇಳಿ ಅರ್ಥ. ಓಕೆನಾ? ಇನ್ನೊಂದ್ಸತಿ ನೋಡಿ, ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತನ್ನ ತೆರೆಗಳಿಂದ ಬಡಿದು ಚಪ್ಪಾಳೆಯನ್ನು ತಟ್ಟಿತ್ತು ಅಂತ ತಿಳಿಬಹುದು. ಓಕೆ, ಅದ ನಂತರ 5ನೇ ಪ್ರಶ್ನೆ ನೋಡಿ, ಇಲ್ಲಿ ನೋಡ್ತೋಣ. ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನಂತ ಹೇಳಿದ ಮನುಷ್ಯ ಅಂದ್ರೆ ಉತ್ತರ ಕೋಗಿಲೆಯ ಕೂಗನ್ನು ಕೇಳಿದ ಮನುಷ್ಯ ನಿನ್ನ ಹಾಡನ್ನು ಇಂಗ್ಲಿಷ್ಗೆ ಅನುವಾದಿಸಿದರೆ ನೋಬೆಲ್ ಬಹುಮಾನ ದೊರಕುವುದು ಎಂದನು ಅಂತಕ್ಕಂಥದ್ದು. ಓಕೆ, ಆ ನಂತರ 6ನೇ ಪ್ರಶ್ನೆ ನೋಡಿ, ಮನುಷ್ಯ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು? ಏನು ಉತ್ತರ ಕೊಟ್ಟಿದೆ ಅಂದ್ರಿಗಿನ ಉತ್ತರ ಮನುಷ್ಯ ಮಾತಿಗೆ ಕೋಗಿಲೆಯು ಪ್ರತಿಕ್ರಿಯೆ ನೀಡದೆ ತನ್ನ ಪಾಡಿಗೆ ತಾನು ಕುಹು ಕುಹು ಎಂದು ಉತ್ತರ ನೀಡಿತು ಅಂತಕ್ಕಂಥ ತಿಳಿಬಹುದು. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಅಂತಕ್ಕಂಥದ್ದು ಆಯ್ತಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ 2-3 ವಾಕ್ಯಗಳು ಉತ್ತರಿಸಿ ಇವು 3 ಪ್ರಶ್ನೋತ್ತರ ಯಾವ ರೀತಿ ಬರೆಯೋದು ತಿಳಿಸ್ತಾ ಹೋಗ್ತಾನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥ ಬರೆದು ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಅಂತ ಕೇಳಿದರೆ
ಹೆಂಗ್ ಸ್ಪಂದಿಸ್ತಂದ್ರೆ ನೋಡಿದಾರೆ ಉತ್ತರ ನೋಡಿ. ಕೋಗಿಲೆಯ ಗಾನವನ್ನು ಕೇಳಿ ಜಗತ್ತು ಜುಮ್ಮೆಂದಿತು. ಪರ್ವತ ಮತ್ತು ಕಾಡು ಕೋಗಿಲೆ ಕೂಗನ್ನು ಮಾರ್ದನಿಸಿದವು. ಕಣಿವೆಯಲ್ಲಿದ್ದ ಸರೋವರ ತನ್ನ ತೆರೆಗಳಿಂದ ಕೋಗಿಲೆಯ ಗಾನಕ್ಕೆ ಚಪ್ಪಾಳೆ ತಟ್ಟಿತು. ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಸ್ಪಂದಿಸಿತು ಅಂತ ನಾವು ತಿಳಿಬಹುದು. ಓಕೆ, ಅದಾದ ನಂತರ ಇಲ್ಲಿ ಎರಡನೇ ಪ್ರಶ್ನೆ ಇದೆ. ಏನ್ ಕೊಟ್ಟಿದ್ದಾರೆ ನೋಡಿದಾರೆ ಇಲ್ಲಿ. ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು. ಏನಂತ ಅಂತಂದ್ರೆ ಉತ್ತರ. ಕೋಗಿಲೆಯ ಗಾನವನ್ನು ಆಲಿಸಿದ ಮನುಷ್ಯನು ಹೀಗೆಂದನು, ನಿನ್ನ ಹಾಡು ತುಂಬಾ ಚೆನ್ನಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಅನುವಾದಿಸಿದರೆ ನಿನಗೆ ನೊಬೆಲ್ ಬಹುಮಾನ ದೊರಕುವುದು. ಇಲ್ಲಿ ಅರಣ್ಯದಲ್ಲಿ ಹಾಡಿದರೆ ಯಾರು ಕೇಳುತ್ತಾರೆ, ಸುಮ್ಮನೆ ಹಾಡುತ್ತಾ ಇರುವೆ ಎಂದನು ಅಂತಕ್ಕಂಥದ್ದು. ಮೂರನೇ ಒಂದು ಪ್ರಶ್ನೆ ನೋಡ್ತೋಣ. ಇಲ್ಲಿ ಮೂರನೇ ಪ್ರಶ್ನೆ, ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯ ಪ್ರತಿಕ್ರಿಯಿಸಿತು. ಯಾವ ರೀತಿ ಪ್ರತಿಕ್ರಿಯಿಸ್ತಂದ್ರಿನ ಉತ್ತರ. ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಸನ್ಮಾನ ಅವಮಾನಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಎಂಬುದು ಕುಹು ಧ್ವನಿಯ ಅರ್ಥವಾಗಿದೆ ಅಂತಕ್ಕಂತ ತಿಳಿಬಹುದು. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥದ್ದು 2-3 ವಾಕ್ಯ ಆಯ್ತಲ್ಲ. ಈಗ ಏನ್ ನೋಡ್ತೋಣ ಅಂದ್ರೆ ಇಲ್ಲಿ ನೋಡಿ, ಈ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಇದು ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ. ಓಕೆ, ಇದರಲ್ಲಿ ಮೊದಲನೇ ಪ್ರಶ್ನೆ, ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು. ಇಲ್ಲಿ ಪ್ರಕೃತಿ ಏನ್ ಹೇಳಿತು, ಮನುಷ್ಯ ಏನ್ ಹೇಳಿದ, 2 ಪ್ರತಿಕ್ರಿಯೆ ಬರೀರಿ ಅಂತ ಕೇಳಿದ್ರೆ. ಓಕೆ, ಉತ್ತರ. ಇಲ್ಲಿ ಮಕ್ಕಳೇ, ಈಗ ಪ್ರಕೃತಿ ಪ್ರತಿಕ್ರಿಯೆ ಹೆಂಗಿತ್ತು ಅಂತ ತಿಳಿತೋಣ. ಓಕೆ, ಕೋಗಿಲೆಯ ಕುಹು ಕುಹು ಗಾನಕ್ಕೆ ಜಗತ್ತು ಜುಮ್ಮೆಂದಿತು. ಪ್ರಶಾಂತವಾಗಿದ್ದ ಪರ್ವತ ಕಾಡಿನ ಸಾಲುಗಳು ಪ್ರತಿಧ್ವನಿಗೈದವು. ಕೋಗಿಲೆಯ ಇಂಪಾದ ಗಾನಕ್ಕೆ ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. ಕಂದರದೊಳಗಿನ ಸರೋವರವು ತೆರೆಗಳಿಂದ ಚಪ್ಪಾಳೆ ತಟ್ಟುತ್ತಿತ್ತು ಅಂತೇಳಿದು ಪ್ರಕೃತಿ ಪ್ರತಿಕ್ರಿಯೆ. ಮನುಷ್ಯನ ಪ್ರತಿಕ್ರಿಯೆ ಇಲ್ಲಿಂದ. ಆಗ ಮನುಷ್ಯ ಕೋಗಿಲೆಗೆ ತುಂಬಾ ಚೆಲುವಿನ ನಿನ್ನ ಗಾನದಲ್ಲಿ ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೊಬೆಲ್ ಬಹುಮಾನ ಸಿಗುತ್ತಿತ್ತು. ಆದ್ರೆ ನೀನು ಈ ಕಾಡಿನಲ್ಲಿ ಹಾಡುವುದು ಯಾರು ಕಿವಿಗೂ ಬೀಳುವುದಿಲ್ಲ. ಇಲ್ಲಿ ನೀ ಸುಮ್ಮನೆ ಹಾಡುವೆ. ನಿನ್ನ ಹಾಡನ್ನು ಇಲ್ಲಿ ಕೇಳುವರಾರೂ ಇಲ್ಲ ಎಂದು ಕೋಗಿಲೆಯ ಗಾನಕ್ಕೆ ಪ್ರತಿಕ್ರಿಯಿಸುತ್ತಾನೆ ಅಂತಕ್ಕಂತ ತಿಳಿಬಹುದು. ಓಕೆ, ರೈಟ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತೋಣ. 2ನೇ ಪ್ರಶ್ನೆ ನೋಡಿ, ಕೋಗಿಲೆಯ ಕುಹುವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಬೇಕು ಅಂತ ಕೇಳಿದ್ರೆ ಹೆಂಗ ಅರ್ಥೈಸ್ಕೋಬೇಕು ಅಂದ್ರೆ ಉತ್ತರ. ಮನುಷ್ಯನು ನೊಂದು ಕೋಗಿಲೆಗೆ, ಈ ಕಾಡಿನಲ್ಲಿ ನಿನ್ನ ಮಧುರ ಗಾನವನ್ನು ಕೇಳುವವರಾರೂ ಇಲ್ಲ, ಸುಮ್ಮನೆ ಏಕೆ ಇಲ್ಲಿ ಹಾಡುತ್ತಿರುವೆ ಎಂದು ಕೇಳುತ್ತಾನೆ. ಆಗ ಕೋಗಿಲೆಯು ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನೂ ಕೊಡದೆ ಕುಹು ಎಂದಷ್ಟೇ ಹೇಳುತ್ತದೆ. ಆದ್ರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ, ಮಾತೃಭಾಷೆ, ಆಡು ನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ. ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದ್ರೂ ಅದು ಕೃತಕ ಎಂಬ ಭಾವವು ಕೋಗಿಲೆಯ ಕುಹುವಾಣಿಯಲ್ಲಿ ವ್ಯಕ್ತವಾಗುತ್ತದೆ ಅಂತಕ್ಕಂತ ತಿಳಿಬಹುದು. ರೈಟ್. ಹಾಗಾದ್ರೆ ಮುಂದಿನ ನೋಡ್ತೋಣ. ಇಲ್ಲಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಇದೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಈ 4 ನೋಡ್ತೋಣ ಯಾವ ರೀತಿ ಬರೀಬೇಕು. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದು ಬರೋದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತೇಳಿ ಬರೀರಿ. ಓಕೆ, ಬರ ನಂತರ ಮೊದಲನೇ ಸಂದರ್ಭ, ಮರುದನಿಗೈದಿತು ಮುದತಾಳಿ ಅಂತಕ್ಕಂಥದ್ದು. ಉತ್ತರ ಆಯ್ಕೆ ನೋಡಿ. ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ರೀತಿಯ ಬರೆದ ನಂತರ ಸಂದರ್ಭ ಬೇಕಾಗುತ್ತೆ. ಕೋಗಿಲೆಯು ಕುಹು ಕುಹು ಎಂದು ಇಂಪಾಗಿ ಹಾಡುವಾಗ ಜಗತ್ತು ಜುಮ್ಮೆನ್ನುತ್ತದೆ. ಪರ್ವತ ಹಾಗೂ ಕಾಡಿನ ಸಾಲುಗಳೂ ಸಹ ಕೋಗಿಲೆಯ ಹಾಡಿಗೆ ಪ್ರತಿಧ್ವನಿಸುತ್ತವೆ ಎಂದು ಹೇಳುವಾಗ ಕವಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಅಂತಕ್ಕಂತ ತಿಳಿಬಹುದು. ಸ್ವಾರಸ್ಯ ಏನೈತಿ ಇದರಲ್ಲಿ ಅಂದ್ರಿಗಿನ, ಕೋಗಿಲೆಯ ನಿಸ್ವಾರ್ಥತೆಯ ಇಂಪಾದ ಗಾನಕ್ಕೆ ಪ್ರಕೃತಿಯು ಮೆಚ್ಚುತ್ತಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಅಂತ ತಿಳಿಬಹುದು. ಓಕೆ, ಮುಂದಿನ ಸಂದರ್ಭ ನೋಡ್ತೋಣ. 2ನೇ ಸಂದರ್ಭ, ಬಲು ಚೆಲುವಿದೆ ನಿನ್ನೀ ಗಾನ ಅಂತಕ್ಕಂಥದ್ದು. ಉತ್ತರ
ಆಯ್ಕೆ ಮೊದಲು ಬರೀರಿ. ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ, ಓಕೆ, ಬಹುಮಾನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ: ಮನುಷ್ಯನು ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು, ಕೋಗಿಲೆಗೆ ನಿನ್ನ ಗಾನದಲ್ಲಿ ತುಂಬಾ ಚೆಲುವಿದೆ, ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೊಬೆಲ್ ಪ್ರಶಸ್ತಿ ಬಂದಿತ್ತೆಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಮೂಡಿ ಬಂದಿದೆ ಅಂತ ತಿಳಿಬಹುದು. ಓಕೆ, ಸ್ವಾರಸ್ಯ ಏನಿದೆ ಅಂದ್ರಿಗಿನ ಕೋಗಿಲೆಯ ಸುಮಧುರ ಧ್ವನಿಯ ಮೆಚ್ಚುಗೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನಾವು ತಿಳಿಬಹುದು. ರೈಟ್. ಅದ ನಂತರ ಮೂರನೇ ಸಂದರ್ಭ ನೋಡಿ. ಮೂರನೇ ಸಂದರ್ಭ ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಅರಣ್ಯ ರೋಧನ ಸುಮ್ಮನೆ ಹಾಡುವೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಉತ್ತರ ನೋಡಿ. ಉತ್ತರದಲ್ಲಿ ಮೊದಲು ಆಯ್ಕೆ ಅಂತಕ್ಕಂಥ ಬರಬೇಕಾಗತ್ತೆ. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ ನೋಡಿದರೆ ಕೋಗಿಲೆಯು ಅರಣ್ಯದಲ್ಲಿ ಇಂಪಾಗಿ ಒಬ್ಬಂಟಿಯಾಗಿ ಹಾಡುತ್ತಿರುತ್ತದೆ. ಇದನ್ನು ಕಂಡ ಮನುಷ್ಯ ಕೋಗಿಲೆಗೆ ನೀನು ಹಾಡುತ್ತಿರುವುದು ಯಾರಿಗೂ ಬೀಳದ ಕೂಗು, ಇಲ್ಲಿ ಏಕೆ ಸುಮ್ಮನೆ ಹಾಡುತ್ತಿರುವೆ ಎಂದು ಕೇಳುವಾಗ ಈ ಮೇಲಿನ ವಾಕ್ಯವು ಮೂಡಿ ಬಂದಿದೆ ಅಂತ ತಿಳಿಬಹುದು. ಓಕೆ, ಸ್ವಾರಸ್ಯ: ಕೋಗಿಲೆಯ ಗಾನವನ್ನು ಕೇಳಿದ ಮನುಷ್ಯನ ಪ್ರತಿಕ್ರಿಯೆ ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತ ತಿಳಿಬಹುದು. ಓಕೆ, ನಾಲ್ಕನೇ ಸಂದರ್ಭ ನೋಡಿ. ಏನ್ ಕೊಡಿದ್ರೆ ತಲ್ಲಣಿಸಿತು ಜಗ ಜುಮ್ಮೆಂದು ಅಂತಕ್ಕಂಥದ್ದು. ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತೇಳಿ. ಸಂದರ್ಭ: ಮನುಷ್ಯನು ಕೋಗಿಲೆಗೆ ಈ ಅರಣ್ಯದಲ್ಲಿ ನಿನ್ನ ಗಾನವನ್ನು ಕೇಳುವರಾರೂ ಇಲ್ಲ, ಸುಮ್ಮನೆ ಏಕೆ ಹಾಡುವೆ ಎಂದಾಗ ಕೋಗಿಲೆ ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹೂ ಎಂದು ಹೇಳುತ್ತದೆ. ಆಗ ಜಗತ್ತೇ ಜುಮ್ಮೆಂದು ತಲ್ಲಣಿಸಿತು ಎಂದು ಕವಿ ವರ್ಣಿಸಿದ್ದಾರೆ ಅಂತ ತಿಳಿಬಹುದು. ಸ್ವಾರಸ್ಯ ನೋಡಿದರೆ ಕೋಗಿಲೆಯು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳದೆ ಮತ್ತೆ ಹಾಡಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂತ ನೋಡ್ಬೋದು. ಓಕೆನಾ ಮಕ್ಕಳೇ, ಇಲ್ಲಿ ಸಂದರ್ಭ ಸ್ವಾರಸ್ಯ ಅಂತಕ್ಕಂಥದ್ದಾಯ್ತಲ್ಲ, ಇಲ್ಲಿ ಹೊಂದಿಸಿ ಬರೀರಿ ಅಂತಿದೆ. ಇಲ್ಲಿ ಆ ಪಟ್ಟಿ, ಇಲ್ಲಿ ಬಾ ಪಟ್ಟಿ ಇದೆ. ಓಕೆನಾ, ಹೊಂದಿಸಿ ಬರೀತಾ ಹೋಗೋಣ. ಪರ್ವತ, ಈ ಪದ್ಯ ಕಲ್ತಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಪರ್ವತ ಅಂದಾಗಿನ ಮಾರ್ದನಿಸುತ್ತಿತ್ತು ಅಂತಕ್ಕಂಥದ್ದು. ಇಲ್ಲಿ ಈ ರೀತಿಯಾಗಿ ಹೊಂದಿಸಿ ಅಥವಾ ಇಲ್ಲಿ ಒಂದು ಆದ್ರೂ ಬರೀಬಹುದು ಈ ರೀತಿಯಾಗಿ. ಆ ನಂತರ ಸರೋವರ ಅಂತಕ್ಕಂಥದ್ದು ಏನಾಗುತ್ತೆ, ಕೈಪರೆ ಇಕ್ಕಿತು ಅಂತಕ್ಕಂಥದ್ದು. ಈ ರೀತಿಯಾಗಿ ಹೊಂದಿಸಿ ಅಥವಾ ಎರಡು ಆದ್ರೂ ಬರೀರಿ. ಓಕೆ, ಆ ನಂತರ ವ್ಯಕ್ತಿ ಅಂತಕ್ಕಂಥದ್ದು ಆಲಿಸುತ್ತಿದ್ದ ಅಂತಕ್ಕಂಥದ್ದು. ಈ ರೀತಿಯಾಗಿ ಬರುತ್ತಾ, ಈ ರೀತಿಯಾದ್ರೂ ಬರೀ. ಮಹಾಂಬರ ಅಂತಕ್ಕಂಥದ್ದು ಬಣ್ಣಿಸುತ್ತಿತ್ತು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ, ರೈಟ್. ಅದ ನಂತರ ಕೋಗಿಲೆ ಹೆಂಗಿತ್ತು ಅಂದ್ರಿನ ಕೂಗುತ್ತಲಿತ್ತು ಅಂತಕ್ಕಂಥದ್ದು. ಇಲ್ಲಿ 5. ಓಕೆ, ಈ ರೀತಿಯವ್ರು ಬರೀ ಈ ರೀತಿ ಹೊಂದಿಸ್ತಾನ ಹೋಗಿ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಹೊಂದಿಸಿ ಬರೀ ಅಂತಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸ ಪತ್ರಲೇಖನ ಇದೆ. ಖಾಸಗಿ ಪತ್ರಗಳು ಮತ್ತು ವೈಯಕ್ತಿಕ ಪತ್ರಗಳು ನಾವು ನೋಡ್ತಾ ಇದ್ರಲ್ಲಿ 2 ವಿಧ. ಹಾಗಾದ್ರೆ ಈ ಎಲ್ಲಾ ಪತ್ರಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅನೇಕ ಪತ್ರಗಳು ಕೂಡ ವಿಡಿಯೋ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಯಾವ ರೀತಿ ಬರೀಬೇಕು ನಾನು ವಿವರಣೆ ತಿಳಿಸ್ತಾ ಹೋಗಿದ್ದೀನಿ. ರೈಟ್, ಆ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡೋ ಮೂಲಕ ಎಲ್ಲಾ ಒಂದು ಪತ್ರಗಳನ್ನು ನೋಡಬಹುದು. ಬಹಳ ಪತ್ರಗಳು, ಒಂದು 20-30 ಪತ್ರಗಳು ನಾನು ಬರೆದಿರ್ತಕ್ಕಂಥದ್ದು. ರೈಟ್, ಹಾಗಾದ್ರೆ ಆ ಎಲ್ಲಾ ವಿವರಣೆ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಓಕೆ, ಹಾಗೇನೆ ಈ ಒಂದು ವಿವರಣೆ ನಿಮಗೆ ಇಷ್ಟವಾಗಿದ್ರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸ ಆಗಲಿ ನಾನು ಪ್ರಯತ್ನ ಪಡ್ತೇನೆ. ಹಾಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ, ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಓಕೆ.